ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಮೇಷರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಈ ತಿಂಗಳು ಮೇಷರಾಶಿಯವ್ರಿಗೆ ಹೊಸ ಅವಕಾಶಗಳು, ಆತ್ಮವಿಶ್ವಾಸ ಮತ್ತು ಕಾರ್ಯಗಳಲ್ಲಿ ಪ್ರಗತಿಯನ್ನು ನೀಡುವ ತಿಂಗಳಾಗಿರಬಹುದು. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ನಿರ್ಧರಿಸಬಹುದು. ನೀವು ಹಿಂದೆ ಏನೇ ಕಳ್ಕೊಂಡ್ರು ಕೂಡ ಅದನ್ನ ಮರಿಬೇಕಾಗತ್ತೆ. ನೀವು ಮರ್ತಿದ್ದೇ ಆದ್ರೆ ಹೊಸ ಅವಕಾಶಗಳು ನಿಮ್ಗೆ ಸಿಗುತ್ತೆ. ಇದರಿಂದ ಸಾಕಷ್ಟು ಅಭಿವೃದ್ಧಿ ಆಗತ್ತೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರು ತಾಳ್ಮೆಯಿಂದ ಇರಬೇಕು. ಹಾಗೂ ಉದ್ಯೋಗದಲ್ಲಿರೋರ್ಗೆ ಹೊಸ ಜವಾಬ್ದಾರಿಗಳು ಸಿಗೋ ಸಾಧ್ಯತೆ ಇದೆ. ಮನೆ, ಭೂಮಿ, ವಾಹನ ಖರೀದಿಸೋರ್ಗೆ ಇದು ಒಳ್ಳೆ ಸಮಯ. ತುಂಬಾ ವರ್ಷದಿಂದ ಕಳ್ಕೊಂಡಿರೋ ನೆಮ್ಮದಿ ನಿಮ್ಗೆ ಈ ತಿಂಗಳು ಸಿಗುತ್ತೆ. ನಿಮ್ಮ ಕುಟುಂಬದಲ್ಲಿ ಹಳೆಯ ಭಿನ್ನಾಭಿಪ್ರಾಯಗಳೇನಾದ್ರೂ ಇದ್ರೆ ಕಡಿಮೆ ಆಗೋ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡ್ಕೊಳ್ಳೋದು ಬಹುಮುಖ್ಯವಾಗಿರುತ್ತೆ. ಈ ತಿಂಗಳು ನಿಮಗೆ ದೇವರು ಸಾಕಷ್ಟು ಪರೀಕ್ಷೆಗಳನ್ನ ನೀಡುವ ಸಾಧ್ಯತೆ ಇದೆ. ನಿಮ್ಮ ಶಕ್ತಿನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಅದೃಷ್ಟ ಬದಲಾಗತ್ತೆ. ನಿಮ್ಮನ್ನ ಹಿಂದೆ ಆಡ್ಕೊಂಡಿದ್ದವರೆಲ್ಲ ಈ ತಿಂಗಳು ನಿಮಗೆ ಚಪ್ಪಾಳೆ ತರ್ತಾರೆ. ನೀವು ನಿಮ್ಮ ಮಾತನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಮೌನವಾಗಿದ್ದಷ್ಟು ನೀವು ಬೆಳಿತೀರಾ. ಈ ತಿಂಗಳು ನಿಮ್ಮ ಫೈರ್ ಎನರ್ಜಿ ಸಕ್ಸಸ್ ಆಗಿ ಹೊಳೆಯಲಿದೆ. ಎಲ್ಲ ಜನಗಳಿಂದ ಮತ್ತು ಶತ್ರುಗಳಿಂದ ಕೂಡ ನಿಮ್ಗೆ ಈ ತಿಂಗಳು ಜಯ ಸಿಗುತ್ತೆ. ನಿಮ್ಮ ಲಕ್ಕಿ ನಂಬರ್ 9. ಮಂಗಳವಾರದಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆನ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.